ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಗೆ ವಿದ್ಯೆ ನೀಡಿದಂಥ ಗುರುಗಳಿಗೆ, ನಮಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳಿಗೆ, ನಮಗೆ ಮಾರ್ಗದರ್ಶನ ನೀಡಿದಂಥ ಮಾರ್ಗದರ್ಶಕರಿಗೆ ಪ್ರತಿಯೊಬ್ಬರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಗುರುಪೂರ್ಣಿಮೆಯ ಇಂದಿನ ದಿನ ಅಂದರೆ ಸ್ಯಾಟರ್ಡೆ ನಾನು ಯಾವ ಥರ ಪ್ರಿಪರೇಷನ್ನ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ಎಲ್ಲ ಪಾತ್ರೆಗಳನ್ನು ದೇವ್ರ ಮನೆಯನ್ನೆಲ್ಲ ನೀಟಾಗಿ ಹಿಂದಿನ ದಿನವೇ ತೊಳೆದು ಇಟ್ಕೊಂಡಿದ್ದೀನಿ. ನಂತರ ನಾನು ಬೆಳಿಗ್ಗೆ ಪೂಜೆಗೆ ಬೇಕಾದಂಥ ಹೂವು, ಹಣ್ಣು, ಕಾಯಿ, ಎಲೆ, ನಿಂಬೆಹಣ್ಣು ಪ್ರತಿಯೊಂದನ್ನು ನಾನು ಬೆಳಿಗ್ಗೆ ಎದ್ದು 4:30 5 o'clock ಅಷ್ಟರೊಳಗಡೆ ನಾನು ಪೂಜೆನ ಮುಗಿಸ್ಬೇಕಾಗಿರೋದ್ರಿಂದ ಹಿಂದಿನ ದಿನವೇ ಇದನ್ನೆಲ್ಲ ನೀಟಾಗಿ ತರಿಸ್ಕೊಂಡು ನಾನು ಹಾರ ಮಾಡ್ಕೋಬೇಕಾಗಿರೋದ್ರಿಂದ ಇದನ್ನೆಲ್ಲ ನೀಟಾಗಿ ತೊಳೆದು ಇಟ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ನೋಡಿ. ನಾನು ಪಾತ್ರೆಗಳನ್ನೆಲ್ಲ ತೊಳೆದಿದ್ನಲ್ಲ ಅದನ್ನೆಲ್ಲ ನೀಟಾಗಿ ದೇವ್ರ ಮನೆಯನ್ನೆಲ್ಲ ಡೀಪ್ ಕ್ಲೀನ್ ಮಾಡಿ ಜೋಡಿಸಿ ಆಯಾ ಜಾಗಕ್ಕೆ ಇಟ್ಬಿಡ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಬರೀ ಹೂವಿನ ಅಲಂಕಾರ ಮಾತ್ರ ಇರಬೇಕು ನೋಡಿ. ನಾನು ಇವಾಗ ಶಾರ್ಪು 4 o'clockಗೆ ಎದ್ದಿದ್ದೀನಿ. ಇದು 10 minutes ಫಾಸ್ಟಲ್ಲಿದೆ ನಮ್ಮ ಗಡಿಯಾರ. ನಾನು ಎದ್ದಾಗ 4 o'clock ಆಗಿತ್ತು. ಎದ್ದ ನಂತರ ನಾನು ಫ್ರೆಶ್ ಅಪ್ ಆಗಿ ಹಾಗೆಯೇ ಸ್ನಾನ ಎಲ್ಲ ಮುಗಿಸಿ ಬಂದು ನನ್ನ ಲೈಟಾಗಿ ಹಾಗೆಯೇ ಒಂದು ಸ್ವಲ್ಪ ಸ್ಕಿನ್ ರೋಟೀನ್ನ ಮಾಡ್ಕೋತಾ ಇದ್ದೀನಿ ನೋಡಿ. ಸ್ವಲ್ಪ ನಾರ್ಮಲಾಗಿ ನಾನು ಬಳಸೋ ಅಂಥ ಕ್ರೀಮ್ನ ಹಾಕ್ಕೊಂಡು, ಬಾಡಿ ಲೋಷನ್ನ ಹಾಕ್ಕೊಂಡು, ಲಿಪ್ ಬಾಮ್ನ ಹಾಕೋತೀನಿ. ಅಷ್ಟೇ ನಂದು ಸ್ಕಿನ್ ರೋಟೀನು, ಬೇರೆ ಏನಿರಲ್ಲ. ಸ್ಕಿನ್ನಿಗೆ ಇದನ್ನು ಹಾಕಲಿಲ್ಲ ಅಂದರೆ ಸ್ವಲ್ಪ ಡ್ರೈ ಆಗಿಬಿಡುತ್ತೆ ಅಂತ ಕ್ರೀಮ್ನ ಹಚ್ಕೊಂಡು ಲಿಪ್ ಬಾಮ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಂತರ ಬಳೆನ ಹಾಕ್ಕೊಂಡು ನಾನು ತಾಳಿ ಚೈನ್ನೆಲ್ಲ ಹಾಕ್ಕೊಂಡು ಇವಾಗ ನಾನು ನನ್ನ ಸ್ಕಿನ್ ಕೇರ್ ಮುಗೀತು. ನಾನಿವಾಗ ನನ್ನ ಕಿಚನ್ಗೆ ಎಂಟ್ರಿನ ಕೊಟ್ಟಿದ್ದೀನಿ ನೋಡಿ. ಕಿಚನ್ಗೆ ಬಂದು ಹ್ಯಾಂಡ್ ವಾಶ್ ಎಲ್ಲ ಮಾಡಿ ವಿಂಡೋಸ್ ಎಲ್ಲ ನಾನು ಓಪನ್ ಮಾಡಿ ರಾತ್ರಿಯೇ ಹೂವನ್ನೆಲ್ಲ ತೆಗ್ದಿಟ್ಟಿದ್ನಲ್ವ, ನೀಟಾಗಿ ಅದಕ್ಕೆಲ್ಲ ನೀರೆಲ್ಲ ಚಿಮ್ಕಿಸಿ ಹಾರ ಎಲ್ಲ ಕಟ್ಕೊಂಡು ಗರಿಕೆಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ನಾನು ಇವಾಗ ಇನ್ನೊಂದು ಬೇರೆ ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ದೇವ್ರ ಮನೆಗೆ ತೊಗೊಂಡೋಗೋದಕ್ಕೆ. ನೋಡಿ ಎಷ್ಟು ಬೇಕು ನನಗೆ ಇವತ್ತಿನ ಪೂಜೆಗೆ ಅಷ್ಟು ಹೂಗಳನ್ನೆಲ್ಲ ಯಾವ್ಯಾವ ಥರ ಹೂ ಬೇಕು ಅದನ್ನೆಲ್ಲ ನಾನು ಕಟ್ ಮಾಡಿ ಅದರೊಳಗಡೆ ಇಟ್ಕೊಂಡ್ಬಿಟ್ರೆ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ನೋಡಿ. ಎಲೆ ಒಂದನ್ನು ಮಾತ್ರ ರಾತ್ರಿ ತೊಳೆದಿಟ್ಟಿರಲಿಲ್ಲ, ಫ್ರಿಜ್ನಲ್ಲಿ ತೊಳೆದಿಟ್ರೆ ಸ್ವಲ್ಪ ಹಾಳಾಗುತ್ತೆ ಅಂತ ಇವಾಗ ತೊಳ್ಕೊತಾ ಇದ್ದೀನಿ. ಎಲೆನೆಲ್ಲ ತೊಳ್ಕೊಂಡು ನಾನು ಇವಾಗ ಏನೇನು ಬೇಕು ಎಲ್ಲ ಐಟಮ್ಸ್ನು ಪ್ಲೇಟ್ ಒಳಗಡೆ ಇಟ್ಕೊಂಡು ನನ್ನ ದೇವ್ರ ಮನೆಗೆ ನಾನು ಎಂಟ್ರಿನ ಕೊಡ್ತೀನಿ. ಆಲ್ರೆಡಿ ನಾನು 75% ಅಷ್ಟು ಕೆಲಸನ ಹಿಂದಿನ ದಿನವೇ ಮುಗಿಸ್ಬಿಟ್ಟಿರ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಗಡಿಬಿಡಿನಲ್ಲಿ ಮಾಡೋದಕ್ಕೆ ಆಗಲ್ಲ ಫ್ರೆಂಡ್ಸ್. ನಾನು ಸ್ವಲ್ಪ ನಿಧಾನಕ್ಕೆ, ಸ್ವಲ್ಪ ಕೂಲಾಗಿ ನೀಟಾಗಿ ಮಾಡಬೇಕು. ನನಗೆ ಅಲಂಕಾರನೂ ಅಷ್ಟೇ ಗಡಿಬಿಡಿನಲ್ಲಿ ಬೇಗ ಮಾಡೋದಕ್ಕಾಗಲ್ಲ. ಅದರಿಂದ ನಾನು ಆಲ್ಮೋಸ್ಟ್ ಹಿಂದಿನ ದಿನವೇ ಎಲ್ಲ ಮಾಡ್ಕೊಂಡಿರ್ತೀನಿ. ಬೆಳಿಗ್ಗೆ ಟೈಮು ಪೂಜೆ ಮತ್ತು ಹೂವಿನ ಅಲಂಕಾರ ಮಾಡ್ಕೊಳ್ಳೋದು ಅಷ್ಟೇ. ಸಿಂಪಲ್ಲಾಗಿ ಮಾಡಿದ್ರೂ ಅಷ್ಟೇ, ನಾನು ನೀಟಾಗಿ ಮಾಡಬೇಕಷ್ಟೇ ನೋಡಿ. ಇವಾಗ ಹೂವನ್ನೆಲ್ಲ ನಾನು ಅಲಂಕಾರ ಮಾಡ್ಕೋತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಆಗಿದೆ 5 o'clock ಹತ್ತತ್ರ ಆಗೋಗಿದೆ. ಇಷ್ಟರೊಳಗಡೆ ನಾನು ಸ್ನಾನ ಮುಗಿಸಿ ಅಲಂಕಾರ ಎಲ್ಲ ಮಾಡ್ಕೊಳ್ಳೋ ಅಷ್ಟರೊಳಗಡೆ ನೋಡಿ ದೇವರಿಗೆ ಎಲ್ಲ ಹೂವಿನ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಕೆಂಪು ಮತ್ತು ಅರಿಶಿಣದ ಹೂವಿನಿಂದ ಅಲಂಕಾರ ಮಾಡಿಕೊಂಡು ಹೂವಿನ ಅಲಂಕಾರ ಏನು ದೇವ್ರ ಮನೆದು ಮುಗೀತು. ಇವಾಗ ನಾನು ಹೊರಗಡೆಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಹೊರಗಡೆ ಡೋರ್ನ ಓಪನ್ ಮಾಡಿ ನೋಡಿ, ರಾತ್ರಿನೇ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದ್ರಿಂದ ಹೊರಗಡೆನೂ ಅಷ್ಟೇ ಎಲ್ಲ ಗುಡಿಸಿ ಒರೆಸಿ ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿ ಮೆಟ್ಲೆಲ್ಲ ತೊಳೆದು ನೀಟಾಗಿ ಎಲ್ಲ ರೆಡಿಯಾಗಿರೋದ್ರಿಂದ ಇವಾಗ ಜಸ್ಟು ಹೊಸ್ತಿಲನ್ನ ಒಂದು ಸ್ವಲ್ಪ ಒರೆಸ್ಕೊಂಡು ಹೂವಿನ ಅಲಂಕಾರ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ ಇರೋದು ನೋಡಿ. ಹಾಗೆಯೇ ನನ್ನ ಪಾಟ್ನಲ್ಲಿ ವೈಟ್ ಕಲರ್ದು ರೋಸ್ ಅರಳಿತ್ತು ಮತ್ತು ಯೆಲ್ಲೋ ಕಲರ್ದು ಅರಳಿತ್ತು. ವೆದರು ಅಷ್ಟೇ ಫ್ರೆಂಡ್ಸ್, ತುಂಬ ಕೂಲಾಗಿತ್ತು ನೋಡಿ. ಇವಾಗ ನಾನು ಹೊಸ್ಲ ಹತ್ರ ಎಲ್ಲ ಅಲಂಕಾರ ಮಾಡಿಕೊಂಡು ದೀಪನ ಹಚ್ಚಿದ್ದೀನಿ. ಇನ್ನೂ ಪೂಜೆ ಆಗಿಲ್ಲ. ತುಳಸಿ ಕಟ್ಟೆ ಹತ್ರ ಎಲ್ಲ ದೀಪ ಹಚ್ಚಿ ಹೊಸ್ಲ ಹತ್ರ ಎಲ್ಲ ದೀಪನ ಹಚ್ಚಿ ಇನ್ನೂ ಬೆಳಕಾಗಿಲ್ಲ. ಬೆಳಕು ಆಗೋಕ್ಕಿಂತ ಮುಂಚೆ ನಾನು ಪೂಜೆನ ಮುಗಿಸ್ಬಿಡ್ತೀನಿ ನೋಡಿ. ಇವಾಗ ಆಲ್ಮೋಸ್ಟ್ ಎಲ್ಲ ಹೂವಿನ ಅಲಂಕಾರ ದೇವ್ರ ಮನೇಲಾಗಿರ್ಬೋದು, ಹೊರ್ಗಡೆ ಆಗಿರ್ಬೋದು ಎಲ್ಲ ಮುಗಿದಿದೆ. ಮುಗಿದಾದ್ಮೇಲೆ ಬೆಳಕಾದಾಗ ನಾನು ಹಾಗೇ ಸ್ವಲ್ಪ ಒಂದು ಕ್ಲಿಪ್ನ ತಗೊಂಡೆ ನೋಡಿ. ಎಷ್ಟು ಕೂಲಾಗಿದೆ ನಮ್ಮ ಏರಿಯಾ ಅಲ್ವಾ. ಇದಾದ ನಂತರ ಪೂಜೆನೂ ಕೂಡ ನಂದು ಮುಗೀತು ನೋಡಿ. ಪೂಜೆ ಎಲ್ಲ ಮುಗಿಸಿದ್ದೀನಿ. ಹೊಸ್ತಿಲಿಗೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ
ನಿಂಬೆಹಣ್ಣನ್ನೆಲ್ಲ ಉಳಿಸಿ ದೃಷ್ಟಿಯೆಲ್ಲ ತೆಗೆದು ಎಲ್ಲ ಪೂಜೆ ಎಲ್ಲ ಮಾಡಿದ್ದೀನಿ. ಸಿಂಪಲ್ಲಾಗಿ ನಮ್ಮನೆ ಪೂಜೆ ಈ ಥರ ಆಯಿತು. ಹೊಸ್ತಿಲ್ ಪೂಜೆ ಎಲ್ಲ ಮುಗೀತು ನೋಡಿ. ಇವಾಗ ಒಳಗಡೆನೂ ಅಷ್ಟೇ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ದೇವ್ರ ಮನೆ. ಏನೋ ಒಂಥರ ಬೆಳಿಗ್ಗೆ ಎದ್ದ ತಕ್ಷಣ ಈ ಥರ ಧೂಪ ದೀಪ ಹಚ್ಚಿ ಮನೆಯಲ್ಲಿ ಒಂದು 5ರಿಂದ 5:30 ಅಷ್ಟರೊಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮುಗಿಸಿದ್ರೆ ನನಗಂತೂ ಬೆಳಿಗ್ಗೆಯಿಂದ ಸಂಜೆ ತನಕ ತುಂಬಾ ಪಾಸಿಟಿವ್ ಆಗಿರುತ್ತೆ. ಆ ದಿನ ಎಲ್ಲ ಒಂಥರ ಖುಷಿ ಅನಿಸ್ತಿರುತ್ತೆ. ಆದರೆ ಡೈಲಿ ಈ ಥರ ಮಾಡೋದಕ್ಕಾಗಲ್ಲ. ಅಟ್ಲೀಸ್ಟ್ ಈ ಥರ ವಿಶೇಷ ದಿನಗಳಲ್ಲಾದರೂ ಈ ಥರ ಮಾಡೋದಕ್ಕೆ ಟ್ರೈ ಮಾಡಬೇಕು. ನೋಡಿ, ಪೂಜೆ ಎಲ್ಲ ಫೈನಲಾಗಿ ಮುಗೀತು. ನೀವೆಲ್ಲ ಯಾವ ಥರ ನಿಮ್ಮ ಮನೆಯಲ್ಲಿ ಗುರುಪೂರ್ಣಿಮೆನ ಸೆಲೆಬ್ರೇಟ್ ಮಾಡಿದ್ರಿ, ಪೂಜೆನ ಯಾವ ಥರ ಎಲ್ಲ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೋಡಿ, ನಾನು ಈ ಥರ ಸಿಂಪಲ್ಲಾಗಿ ಪೂಜೆನ ಮಾಡಿ ಧೂಪ ದೀಪ ಎಲ್ಲ ಹಾಕಿ ಮನೆಯಲ್ಲೆಲ್ಲ ಏನೋ ಒಂಥರ ಪಾಸಿಟಿವ್ ವೈಬ್ಸು ಓವರಲ್ಲಾಗಿ ಪೂಜೆ ಎಲ್ಲ ಮುಗಿಸಿ ಹಾಗೇ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಇನ್ನೂ ಮಲ್ಕೊಂಡಿದ್ರು. ನಾನು ಹೊರಗಡೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೊರಗಡೆ ಬಂದು ಹಾಗೇ ಗಾಳಿನಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಏರಿಯಾ. ಫುಲ್ಲು ಗ್ರೀನರಿಯಿಂದ ತಂಪಾದ ಗಾಳಿ, ಒಂಥರ ವೆದರ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲೇ ನಿಂತ್ಕೊಂಡು ಬಿಡಬೇಕು ಅನ್ನೋಷ್ಟು ಖುಷಿ ಕೊಡ್ತಾಯಿತ್ತು ನೋಡಿ. ಹಾಗೇ ನಾನು ಅಲ್ಲಿಂದ ಮುಗಿಸಿ ನಂತರ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದ್ರಿಂದ ನನ್ನ ಹೇರು ಸ್ವಲ್ಪ ವೆಟ್ಟಿರೋದ್ರಿಂದ ಇವಾಗ ಗಾಳಿ ಮತ್ತು ಸ್ವಲ್ಪ ಸೋನೆ ಥರನೂ ಇರೋದ್ರಿಂದ ನನಗೆ ತಲೆನೋವು ಬಂದುಬಿಡುತ್ತೆ ಮತ್ತು ಕೋಲ್ಡ್ ಏನಾದರೂ ಆಗಿಬಿಡುತ್ತೆ ಅಂತ ಸ್ವಲ್ಪ ಹಾಗೇ ಡ್ರೈಯರಲ್ಲಿ ಏರ್ನ ಡ್ರೈ ಮಾಡಿಕೊಂಡು ರೆಡಿಯಾಗಿ ಇವಾಗ ನಾನು ನನ್ನ ಮಗ 8 o'clock ಆಗಿದೆ. ಇವಾಗ 8 o'clock ಅಷ್ಟರೊಳಗಡೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ ನೋಡಿ. ನನ್ನ ಹಸ್ಬೆಂಡು ಬರಲಿಲ್ಲ, ನಾನು ನನ್ನ ಮಗ ಹೊರಟ್ವಿ. ನನ್ನ ಮಗನ್ನ ರಜಾ ಇರೋದ್ರಿಂದ ಅವನನ್ನು ಎಬ್ಬಿಸಿ ಅವನಿಗೆ ಸ್ನಾನ ಮಾಡಿಸ್ಕೊಂಡು ಇವಾಗ ನಾವಿಬ್ಬರೂ ನಮ್ಮ ಮನೆ ಹತ್ರನೇ ಇರೋ ಅಂಥ ಶ್ರೀ ತಾಯಿ ತೋಪಮ್ಮ ಆದಿಶಕ್ತಿ ತೋಪಮ್ಮ ತಾಯಿ ದೇವಸ್ಥಾನಕ್ಕೆ ನಾವು ಇವಾಗ ಹೊರಡ್ತಾ ಇದ್ದೀವಿ. ಸ್ವಲ್ಪ ಸೋನೆ ಥರ ಇತ್ತು ಮತ್ತು ವೆದರು ಅಷ್ಟೇ ಚಿಲ್ಲಾಗಿತ್ತು. ಏನೋ ಒಂಥರ ಈ ಬೆಳಗಿನ ಜಾವ ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸಿ ಈ ಥರ ಹೋಗ್ತಾ ಇದ್ದರೆ ಎಷ್ಟು ಖುಷಿ ಅಂದರೆ ನೋಡಿ. ಇವಾಗ ನಾವು ನಮ್ಮ ಶ್ರೀ ಆದಿಶಕ್ತಿ ತೋಪಮ್ಮ ತಾಯಿ ದೇವಸ್ಥಾನಕ್ಕೆ ಬಂದೇ ಬಿಟ್ವಿ ನೋಡಿ. ಫ್ರೆಂಡ್ಸ್, ಅಲ್ಲಿ ಝೂಮ್ ಮಾಡಿ ತೋರಿಸಿದಾನಲ್ಲ, ಅದು ಆದಿಶಕ್ತಿ ತೋಪಮ್ಮ ತಾಯಿ ಸಮುದಾಯ ಭವನ. ಅಲ್ಲೇ ನನ್ನ ಸೀಮಂತ ಆಗಿದ್ದು ನನ್ನ ಮಗ ಅದನ್ನು ಝೂಮ್ ಮಾಡಿ ತೋರಿಸಿದ್ದಾನೆ. ಅಮ್ಮ ಹೇಳಿ ಇದನ್ನು ನಿಮ್ಮ ವ್ಯೂವರ್ಸ್ಗೆ, ನನ್ನ ಸೀಮಂತ ಅಲ್ಲೇ ಆಗಿದ್ದು ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ನಾವು ದೇವಸ್ಥಾನದ ಹತ್ರ ಎಂಟ್ರಿ ಕೊಟ್ವಿ. ನನಗಂತೂ ಇಲ್ಲಿಗೆ ಬಂದ ತಕ್ಷಣ ಫುಲ್ ಖುಷಿ. ಯಾಕೆ ಅಂದರೆ ವೆಹಿಕಲ್ಸ್ಗಳಿರಲಿಲ್ಲ, ಅಂದರೆ ಜನ ಇಲ್ಲ ಅಂತ. ತುಂಬಾ ಕ್ರೌಡ್ ಇರುತ್ತೆ ಫ್ರೆಂಡ್ಸ್. ಬಟ್ ನಾವು ಬೇಗನೆ 8 o'clock ಬಂದಿರೋದ್ರಿಂದ ಇನ್ನೂ ಯಾರೂ ಬಂದಿರಲಿಲ್ಲ. ತುಂಬ ಕೂಲಾಗಿ ಏನೋ ಒಂಥರ ಪೀಸ್ಫುಲ್ಲಾಗಿ ಇತ್ತು ದೇವಸ್ಥಾನ. ನನಗಂತೂ ಈ ಜನಜಂಗುಳಿ ಇದ್ದರೆ ದೇವ್ರನ್ನ ನೋಡೋದಕ್ಕೂ ಆಗಲ್ಲ. ಆ ಜನಜಂಗುಳಿ ಮಧ್ಯೆ ತುಂಬ ಸ್ವೆಟ್ಟಾಗಿ ಸೆಕೆ ಥರ ಆಗ್ತಿರುತ್ತೆ. ಒಂಥರ ನೆಮ್ಮದಿನೇ ಇರಲ್ಲ. ಇವತ್ತು ನೋಡಿ, ನಾನು ಒಬ್ಬಳೇ ಅಂತಲೇ ಹೇಳ್ಬೋದು ಲೇಡೀಸ್ ಎಂಟ್ರಿ ಕೊಟ್ಟಿದ್ದು ಇಲ್ಲಿಗೆ ಫಸ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಶ್ರೀ ಆದಿಶಕ್ತಿ ತೋಪಮ್ಮ ತಾಯಿ. ನಿಮಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನೋಡಿ, ಇಬ್ಬರೇ ಯಾರೋ ಬಂದು ನಿಂಬೆ ಹಣ್ಣಿನ ದೀಪನ ಹಚ್ಚಿ ಹೋಗಿದ್ದಾರೆ. ಮತ್ತು ತುಂಬ ಇನ್ನೂ ಯಾರೂ ಬಂದಿರಲಿಲ್ಲ. ಆರಾಮಾಗಿ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಒಂದು 5 ನಿಮಿಷ ದೇವರ ಸನ್ನಿಧಿನಲ್ಲಿ ಕೂತ್ಕೊಂಡು ಸ್ವಲ್ಪ ಕೇಳಿಕೊಂಡು ಆರಾಮಾಗಿ ಏನೋ ಒಂಥರ ಇವತ್ತಿನ ದಿನ ನನಗೆ ತುಂಬಾ ಖುಷಿಯಾಗಿ ಹೋಯ್ತು ಅಂತಲೇ ಹೇಳ್ಬೋದು. ನಾನು ಲಾಸ್ಟ್ ವೀಕು ಬರೋದಕ್ಕೆ ಆಗಿರಲಿಲ್ಲ, ಮಂತ್ಲಿ ಪ್ರಾಬ್ಲಮ್ಸಿಂದ ತುಂಬ ಬೇಜಾರಾಗಿತ್ತು. ಬಟ್ ಇವತ್ತು ಬಂದಾಗ ಹುಣ್ಣಿಮೆ ಇರೋದ್ರಿಂದ ತುಂಬ ರಶ್ ಇರುತ್ತೆ ಅಂದ್ಕೊಂಡು ಬಂದೆ. ನನ್ನ ಪುಣ್ಯಕ್ಕೆ ಯಾರೂ ಬಂದಿರಲಿಲ್ಲ ಸದ್ಯಕ್ಕೆ. ಎಷ್ಟು ಪೀಸ್ಫುಲ್ಲಾಗಿದೆ ನೋಡಿ. ನಂತರ ನಾನು ಅಲ್ಲಿ ಮುಗಿಸಿ ನಂತರ ಅಲ್ಲೇ ದೇವಸ್ಥಾನದ ಒಳಭಾಗದಲ್ಲೇ ಇರೋ ಅಂಥ ಇಲ್ಲಿ ನವಗ್ರಹಗಳು ಮತ್ತು ಆಂಜನೇಯ ಮತ್ತು ಗಣಪತಿ ಬಸವಣ್ಣ ಅವ್ರದ್ದೆಲ್ಲ ವಿಗ್ರಹಗಳಿದೆ. ಅಲ್ಲೆಲ್ಲ ನಾನು ದೇವ್ರಿಗೆ ಕೈನ ಮುಕ್ಕೊಂಡು ಅಲ್ಲಿಂದ ಮತ್ತೆ ಪ್ರದಕ್ಷಿಣೆನ ಹಾಕ್ಕೊಂಡು
ದೇವಸ್ಥಾನದ ಒಳಗಡೆ ಮತ್ತೆ ನಾನು ಇವಾಗ ಎಂಟ್ರಿನ ತಗೋತೀನಿ. ಬಸವಣ್ಣನ ಕಿವಿನಲ್ಲಿ ಏನಾದರೂ ಹೇಳಿದ್ರೆ ಅದು ನೆರವೇರುತ್ತೆ ಅಂತಾರಲ್ವ, ಹಾಗೆ ನಾನು ಹೇಳ್ತಾ ಇದ್ದೆ. ನೋಡಿ ಮತ್ತೆ ಪ್ರದಕ್ಷಿಣೆನ ಹಾಕ್ಕೊಂಡು ಬಂದೆ. ಪುರೋಹಿತರು ಮಾತಾಡಿಸ್ತಾ ಇದ್ರು, ಬೇಗ ಬಂದಿದ್ದೀರಾ ಮೇಡಮ್, ಹೆಂಗೋ ನೀವು ರಶ್ ಇಲ್ಲ, 10 ಗಂಟೆ ಆದರೆ ಇಲ್ಲಿ ಕಾಲು ಇಡೋಕ್ಕೆ ಜಾಗ ಆಗಲ್ಲ, ಹೆಂಗೋ ನೀವು ಬೇಗ ಬಂದ್ರಿ ಅಂತ ಪುರೋಹಿತರು ಹೇಳ್ತಾ ಇದ್ರು. ಹೌದಾ ಅಂದ್ಕೊಂಡು ನಾನು ಮತ್ತೆ ದೇವ್ರನ್ನ ಕೈ ಮುಕ್ಕೊಂಡು ಅಲ್ಲಿಂದ ಒಂಥರ ಪೀಸ್ಫುಲ್ ಮೈಂಡಿಂದ ಬಂದ್ವಿ. ಅಲ್ಲಿಂದ ನಾವು ಮತ್ತೆ ಬಂದಿದ್ದು ನಮ್ಮ ಶ್ರೀ ಮಲೆ ಮಹದೇಶ್ವರ ಟೆಂಪಲ್ಗೆ ಬಂದ್ವಿ. ಇಲ್ಲೂ ಅಷ್ಟೇ ತುಂಬ ಕ್ರೌಡ್ ಇರುತ್ತೆ ಅಮಾವಾಸ್ಯೆ ಹುಣ್ಮೆಗಳಲ್ಲಿ. ಇವತ್ತು ನನ್ನ ಅದೃಷ್ಟಕ್ಕೆ ಇಲ್ಲೂ ಕೂಡ ತುಂಬ ಪೀಸ್ಫುಲ್ಲಾಗಿ ಇತ್ತು ಮತ್ತು ಜನನೂ ಅಷ್ಟು ಕ್ರೌಡ್ ಇರಲಿಲ್ಲ. ನನಗಂತೂ ಇವತ್ತಿನ ದಿನ ಎಷ್ಟು ಖುಷಿಯಾಗಿ ಹೋಯಿತು ಅಂದರೆ, ನೆಕ್ಸ್ಟು ನೋಡಿ ನಮ್ಮ ಮಹದೇಶ್ವರ ಟೆಂಪಲ್ ಒಳಗಡೆ ಬಂದ್ವಿ. ಹಾಗೆಯೇ ಮಹಾಮಂಗಳಾರತಿ ಆಗ್ತಾಯಿತ್ತು. ನಾನು ಅಲ್ಲಿಗೆ ವಾಯ್ಸ್ ಓವರ್ನ ಕೊಟ್ಟಿಲ್ಲ, ಮ್ಯೂಟ್ ಮಾಡಿ ಹಾಕಿದ್ದೀನಿ. ನೋಡಿ ಫುಲ್ ಅದ್ರದ್ದು ಒರಿಜಿನಲ್ ವಾಯ್ಸ್ನ ಹಾಕಿದ್ದೀನಿ. ನಮ್ಮ ಮಹದೇಶ್ವರ ದೇವರು ನಿಮ್ಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಅವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋನ ನೋಡಿ. ನಂತರ ನಾವು ಅಲ್ಲಿಂದ ಹೊರಟು ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಟೆಂಪಲ್ ಇದೆ, ಅಲ್ಲಿ ಮುಗಿಸಿ ನಮ್ಮ ಅದೃಷ್ಟಕ್ಕೆ ಇವತ್ತು ಪ್ರಸಾದನೂ ಕೂಡ ಸಿಕ್ತು. ತುಂಬ ದಿನಗಳೇ ಆಗಿತ್ತು ಫ್ರೆಂಡ್ಸ್ ಪ್ರಸಾದ ಸಿಗೋದು, ತುಂಬ ಅದೃಷ್ಟನೇ ಅಂತಲೇ ಹೇಳ್ಬೋದು. ಇವತ್ತಂತೂ ನಮಗೆ ಒಳ್ಳೆ ಪ್ರಸಾದನೂ ಸಿಕ್ತು. ನಿಮಗೆಲ್ಲ ಮಲೆ ಮಹದೇಶ್ವರ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಡ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.